ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸದಾ ಸಹಾಯಕ್ಕೆ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರೇಮವಾದವುಗಳು. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರಾವಣ ಮಾಸದಲ್ಲಿ ಹುಟ್ಟೋ ಸ್ವರೂಪವನ್ನು ತಿಳ್ಕೊಳ್ಳೋಣ. ಅದು ದೈವಜ್ಞ ವಿಲಾಸ ರೀತಿ ಹೇಗಿರ್ತಾರೆ ಅವರು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ಜನಿಸಿದ ಮನುಷ್ಯನು ಮಕ್ಕಳು ಮೊಮ್ಮಕ್ಕಳು ಪರಿವಾರದೊಡನೆ ಹರ್ಷಿತನಾಗಿ ಪೂರ್ವಜರಿಂದ ನಿರ್ದಿಷ್ಟವಾದ ಸರ್ವ ವಿಷಯಗಳನ್ನು ಆಚರಿಸುವನಾಗಿ ಎಲ್ಲ ಕಡೆಗೂ ಪ್ರಸಿದ್ಧವಾದ ಕೆಲಸಗಳನ್ನು ಮಾಡುತ್ತಾ ಕರ್ಮಜನ್ಯ ಕಫ ಬಾಧೆಯಿಂದ ಪೀಡಿತನಾಗಿ ಶ್ರೇಷ್ಠ ಸ್ವಭಾವ ಗುಣಗಳಿಂದ ಕೂಡಿ ಅವನು ಆಗಿರ್ತಾನೆ. ಈಗ ಜಾತಕಾಭರಣ ರೀತಿ ಹೇಗಿರ್ತಾನೆ? ಶ್ರಾವಣ ಮಾಸದಲ್ಲಿ ಹುಟ್ಟಿದವನು ವೇದಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಕರ್ಮಗಳನ್ನು ಆಚರಿಸುವುದರಲ್ಲಿ ಆಸಕ್ತನಾಗಿ ತನ್ನ ವರ್ಣಾನುಸಾರ ಧರ್ಮಗಳನ್ನು ನಡೆಸತಕ್ಕ ಸ್ವಭಾವದನಾಗಿ ಹೆಂಡತಿ ಮಕ್ಕಳೊಡನೆ ಸುಖವನ್ನು ಅನುಭವಿಸುತ್ತಾ ಹೊಸ ವಿದ್ಯೆಗಳನ್ನು ಕುರಿತು ಪ್ರಸಿದ್ಧಿಯನ್ನು ಪಡೆಯುವನ ಆಗಿರ್ತಾನೆ. ಅದೇ ರೀತಿ ನಾವು ಈಗ ಯುವನೇಶ್ವರ ತಾಚಕ ರೀತಿ ಹೇಗಿರುತ್ತೆ? ಶ್ರಾವಣ ಮಾಸದಲ್ಲಿ ಜನಿಸಿದವನು ಧನ ಧಾನ್ಯ ಸಂಪತ್ತುಗಳಿಂದ ಪರಿವಾರ ಜನರಿಂದಲೂ ಕೂಡಿ ವಸ್ತುಗಳ ಸಾರವನ್ನು ಶಾಸ್ತ್ರಾರ್ಥಗಳ ಸಾರವನ್ನು ತಿಳಿದು ದೇವಪೂಜಾದಿಗಳಲ್ಲಿ ಆಸಕ್ತನಾಗಿ ಅಪೂರ್ವ ಪದಾರ್ಥಗಳು ಸ್ವೀಕರಿಸುವುದರಲ್ಲಿಯೂ ವಿನಿಯೋಗಿಸುವುದರಲ್ಲಿಯೂ ಬುದ್ಧಿವಂತನಾಗಿ ಅವನು ಇರ್ತಾನೆ. ಯಾರು? ಶ್ರಾವಣ ಮಾಸದಲ್ಲಿ ಹುಡ್ತವರು. ಮಾನಸ ಸಾಗರ ಗ್ರಂಥ ರೀತಿ ಹೇಗಿರ್ತಾರೆ ಅವರು? ಶ್ರಾವಣ ಮಾಸದಲ್ಲಿ ಹುಟ್ಟಿದ ಮನುಷ್ಯನು ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವನಾಗಿಯೂ ಲಾಭ ಹಾನಿಗಳನ್ನು ಸಹ ಸಮನಾಗಿ ತಿಳಿದು ನಿಸ್ಪೃಹ ಆಚರಣೆಯುಳ್ಳವನಾಗಿ ಸ್ಥೂಲ ದೇಹವುಳ್ಳವನಾಗಿ ನಿರ್ಮಲ ಸ್ವಭಾವದವನು ಅವನು ಆಗಿರ್ತಾನೆ ಅಂತ ಹೇಳುತ್ತೆ. ಗೊತ್ತಾಯ್ತಾ? ಈಗ ಶ್ರಾವಣ ಮಾಸದಲ್ಲಿ ಹುಟ್ಟಿದವರ ಸ್ವರೂಪವನ್ನು ನಾವು ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 2/8/2026 ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ತಿಥಿ ಚೌತಿ, ರಾತ್ರಿ 8:56, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 8:30, ಮಳೆ ಪುಷ್ಯ 4ನೇ ಪಾದ. ಇವತ್ತು ಸಂಕಷ್ಟಾರ ಗಣಪತಿ ಇದೆ, ಗಣಪತಿ ವ್ರತ ಇದೆ. ಅದರಿಂದ ಎಲ್ಲ ದೇವಸ್ಥಾನಕ್ಕೆ ಓಟ್ ಬನ್ನಿ. ಗಣಾನಾನ್ತ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾಪುಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಸಾಧನಂ. ರಾಹುಕಾಲ 5:14 6:49, ಗುಳಿಕ ಕಾಲ 3:39 5:14, ಯಮಗಂಡ ಕಾಲ 12:29 2:4. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.